ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವದ ಅಂಗವಾಗಿ ಬಸವ ಜಯಂತಿ ಉತ್ಸವ ಸಮಿತಿಯಿಂದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಇನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ವಚನ ಪಠಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಳಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹಾಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಧನ್ಯವಾದಗಳು ನಮ್ಮ ಜಿಲ್ಲಾಧಿಕಾರಿಗಳು ತಮ್ಮೆಲ್ಲರಿಗೂ. ನಂತರ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಅಪ್ಪುಗೆರೆ ಸೋಮಶೇಖರ್ ಅವರು ಮಾತನಾಡಿ, ಬಸವಾದಿ ಶರಣರು ಹುಟ್ಟದೆ ಹೋಗಿದ್ದರೆ ವಚನ ಚಳುವಳಿ ಹುಟ್ಟುತ್ತಿದ್ದಿಲ್ಲ. ಇನ್ನು ವೈಚಾರಿಕ ಕನ್ನಡ ನಾಡನ್ನು ನಾವು ಕಾಣ್ತಾನೆ ಇರಲಿಲ್ಲ. ಕೊಡೆಕಲ್ ಬಸವಣ್ಣ, ಮಂಟೇಸ್ವಾಮಿ, ರಾಚಪ್ಪಾಜಿ ನಮಗೆ ದಕ್ಕುತ್ತಾ ಇರಲಿಲ್ಲ. ಇನ್ನು ಬಸವಾದಿ ಶರಣರ ಚಿಂತನೆ ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆಯಾಗಿದೆ ಎಂದು ಹೇಳಿದರು. ಇನ್ನು ಬೀದರ್ನ ಬಸವ ಕಲ್ಯಾಣದ ತುದಿಯಿಂದ ಹಿಡಿದು ಚಾಮರಾಜನಗರದ ಮೇಲೆ ಮಹದೇಶ್ವರ ಬೆಟ್ಟದವರೆಗಿನ ಈ ನಾಡು ಬಸವಾದಿ ಶರಣರಿಗೆ ಋಣಿಯಾಗಿ ಇರಬೇಕಾಗಿದೆ ಎಂದು ಹೇಳಿದರು. ಅಷ್ಟೇ ಅಲ್ಲ, ಶತಮಾನಗಳಿಂದ ಸಾಂಸ್ಥೀಕರಣಗೊಂಡಂತಹ ಯಥಾಸ್ಥಿತಿವಾದವನ್ನ ಚಿಂತನೆಗಳನ್ನು ಶರಣರು ಪಲ್ಲಟಗೊಳಿಸಿದ್ರು, ಬಂಧನವನ್ನು ಬಿಡುಗಡೆಗೊಳಿಸಿದ್ರು. ಅಕ್ಷರ ದೇವತೆಯೂ ಸಹ ಒಂದು ಸಮುದಾಯದ ಬಂಧನದಲ್ಲಿದ್ದಳು. ಶತಮಾನಗಳಿಂದ ಆ ಬಂಧನದಲ್ಲಿದ್ದ ಅಕ್ಷರ ದೇವತೆಯನ್ನ 12ನೇ ಶತಮಾನದ ಶರಣರು ಬಂಧನ ಮುಕ್ತಾಯಗೊಳಿಸಿದ್ರು ಎಂದು ಹೇಳಿದರು. ಬಹುಶಃ ಬಸವಾದಿ ಶರಣರು ಹುಟ್ಟದೆ ಹೋಗಿದ್ದಾರೆ. ಬಸವ ಕಲ್ಯಾಣದ ಈ ನೆಲದಲ್ಲಿ ಅವರು ಸಂಕರಗೊಳ್ಳದಿದ್ದರೆ ವಚನ ಸಾಹಿತ್ಯವಿರ್ತಾ ಇರಲಿಲ್ಲ, ವಚನ ಚಳುವಳಿನೂ ಕೂಡ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಈ ಹೊತ್ತಿನ ವೈಚಾರಿಕವಾದ ಕರ್ನಾಟಕ, ಕನ್ನಡ ನಾಡು, ಕಲ್ಯಾಣ ನಾಡು ಹೀಗೆ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಸವಾದಿ ಶರಣರು ಹುಟ್ಟದೆ ಹೋಗಿದ್ದರೆ, ವಚನ ಸಾಹಿತ್ಯ ಚಳುವಳಿ ಘಟಿಸದೆ ಹೋಗಿದ್ದರೆ ಕೊಡೆಕಲ್ ಬಸವಣ್ಣ ನಮಗೆ ದಕ್ತಾ ಇರಲಿಲ್ಲ, ಅವರ ಮಗ ರಾಚಪ್ಪಾಜಿ ನಮಗೆ ದಕ್ತಾ ಇರಲಿಲ್ಲ. ಕೊಡೆಕಲ್ ಬಸವಣ್ಣನವರ ಶಿಷ್ಯ ಮಂಟೇಸ್ವಾಮಿ ಬಸವಾದಿ ಶರಣರ ವೈಚಾರಿಕತೆಯ ಪ್ರಭಾವಕ್ಕೆ ಒಳಗಾದ ಮಹದೇಶ್ವರ ನಮಗೆ ಸಿಗ್ತಾನೆ ಇರಲಿಲ್ಲ ಅಂತ ಅನ್ಸುತ್ತೆ. ನಂತರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಜಗತ್ತಿಗೆ ಸಂಘಟನೆ ಬಗ್ಗೆ ತಿಳಿಸಿಕೊಟ್ಟಿದ್ದು ಬಸವಣ್ಣ. ಅಂತ ಬಸವಣ್ಣನನ್ನ ಅನುಸರಿಸುತ್ತಿರುವ ನಮ್ಮಲ್ಲಿ ಸಂಘಟನೆಯ ಕೊರತೆ ಕಾಣ್ತಿದೆ ಎಂದು ಹೇಳಿದರು. ಇನ್ನು ಕಲಬುರಗಿಯ ಚಿದಾನಂದ ಮೂರ್ತಿ ಅಂತ ದೊಡ್ಡ ದೊಡ್ಡ ವಿದ್ವಾಂಸರು ನಮ್ಮಲ್ಲಿದ್ದರು ಎಂದು ಹೇಳಿದರು. ನಾವು ಎಲ್ಲರೂ ನಮ್ಮಲ್ಲಿ ಒಕ್ಕಟ್ಟಿನ ಬಲ ಇರಲಾರದ ಸಲುವಾಗಿ ನಾವು ಎಡುತ್ತಾ ಇದ್ದೀವಿ. ಮತ್ತು ಇನ್ನೊಂದು ಮಾತು ನೆನಪಿಟ್ಕೋಬೇಕು, ಬಸವಣ್ಣನವರು ದೊಡ್ಡ ಸಂಘಟಕರು. ನಾವು ಸಂಘಟನೆಯಲ್ಲಿ ಫೇಲ್ ಆಗ್ತಾ ಇದ್ದೀವಿ. ಬಸವಣ್ಣನವರು ವಚನದಲ್ಲಿ ಬರ್ತದೆ, ಕಲ್ಯಾಣದ ಭಕ್ತಿಗೆ ಬೀಡಾದುದು 37 ವರ್ಷ, ಅನುಭವಕ್ಕೆ ಶಿವಸದನವಾದದ್ದು 27 ವರ್ಷ. ಹಾಗೆ ಅಂಥ 36 ವರ್ಷದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಭಾರತದಾದ್ಯಂತ ಎಲ್ಲರೂ ಸಂಘಟನೆಯನ್ನ ಮಾಡಿ ಬಸವಣ್ಣವರು ಅಂಥ ಸಂಘಟನೆಯಲ್ಲಿ ಅಭೂತಪೂರ್ವ ಯಶಸ್ಸು ಸಾಧಿಸಿ ವಿಶ್ವವೇ ಬೆರಗಾಗುವಂಥ ತತ್ವವನ್ನು ಕೊಟ್ಟು ನಮಗೆ ಆ ಸಂಘಟನೆಯನ್ನು ತೋರಿಸಿಕೊಟ್ರು. ಸಂಘಟಕರು ಹೆಂಗಿರಬೇಕು, ಸಂಘಟಕರ ಲಕ್ಷಣ ಏನು, ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನುವ ಎಲ್ಲವನ್ನ ನಮಗೆಲ್ಲ ಅದನ್ನು ಬಿಚ್ಚಿ ಹೇಳೋದು ಬೇಕಾಗಿಲ್ಲ. ಎಲ್ಲರಿಗೂ ಗೊತ್ತದೆ. ಗೊತ್ತಿದ್ರೂ ಅದನ್ನು ನಾವು ಅನುಸರಿಸ್ತಾ ಇಲ್ಲ, ಅದನ್ನು ನಾವು ಫಾಲೋ ಮಾಡ್ತಾ ಇಲ್ಲ. ಅದಕ್ಕೆ ಇವತ್ತು ನಮ್ಮಲ್ಲಿ ಸಂಘಟನೆ ಇಲ್ಲ ಅಂತ ತಿಳ್ಕೊಂಡೆ ಇವತ್ತು ಅವ್ರು ಬರ್ತಾರೆ, ಏನೋ ವಚನ ದರ್ಶನ ಅಂತ ಮಾಡಿ ನಮಗೆ ಇದು ಮಾಡ್ತಾ ಇದ್ದಾರೆ. ಇವತ್ತು ಮತ್ತೊಬ್ಬರು ಬರ್ತಾರೆ, ಮತ್ತೊಂದು ಆಕ್ರಮಣ ಮಾಡತ್ತಾರೆ. ಮತ್ತೊಬ್ಬರು ಬರ್ತಾರೆ, ಬಸವ ಜಯಂತಿ ದಿನ ಮತ್ತೊಂದು ಜಯಂತಿಗೆ ತಳಕ್ಕೆ ಹಾಕಬೇಕಂತಾರೆ. ಹೀಗೆ ಮೇಲಿನ ಮೇಲೆ ಆಕ್ರಮಣ ಆಗಲಿ ಕಾರಣ ಏನು? ನಮ್ಮ ಸಂಘಟನೆಯ ಕೊರತೆ. ಆ ಸಂಘಟನೆಯ ಶಕ್ತಿ ನಾವೆಲ್ಲರೂ ಒಕ್ಕಟ್ಟಾಗಿ, ನಾನು ಬಸವಲಿಂಗ ಪಟ್ಟದೇವ್ರ ಮಹತ್ವ ಅಲ್ಲ, ಶಿವಾನಂದ ಸ್ವಾಮಿಗಳು ಮಹತ್ವ ಅಲ್ಲ, ಅಕ್ಕವ್ರ ಮಹತ್ವ ಅಲ್ಲ, ಬಸವ ತತ್ವ ಮಹತ್ವ ಅಂತ ಎಲ್ಲಿ ತನಕ ಬರ್ತದೆ
ಅಲ್ಲಿ ತನಕ ಸಂಘಟನೆ ಆಗೋದಿಲ್ಲ. ಆ ಸಂಘಟನೆಯನ್ನು ನಾವು ಬೆಳೆಸಬೇಕಾಗಿದೆ. ಆ ಬಸವಾದಿ ಪ್ರಮುಖರು ಹೇಗೆ ಸಂಘಟನೆಯನ್ನು ಬೆಳೆಸಿ 1,96,000 ಜಂಗಮರು ಅವ್ರ ಪ್ರಚಾರವೇ ಅವ್ರ ಕಾಯಕ. ಹಾಗೇನು ಟಿ ವಿ ಇದ್ದಿಲ್ಲ, ಮಾಧ್ಯಮ ಇದ್ದಿಲ್ಲ, ಏನೂ ಇದ್ದಿಲ್ಲ. ಬರೀ ಕೇವಲ ಮ್ಯಾನ್ ಪವರ್ದಿಂದಲೇ ಅವರೆಲ್ಲ ಕಡೆಯನ್ನು ಸಂಘಟನೆ ಮಾಡಿ ಈ ಲಿಂಗಾಯತ ಧರ್ಮಕ್ಕೊಂದು ದೊಡ್ಡ ಸಂಘಟನೆ ಯಾವ ರೀತಿ ಮಾಡಿ ಕೂಡಬೇಕು ಅನ್ನುವಂಥ ಮಾದರಿಯಾಗಿದ್ದಾರೆ ನಮಗೆ. ಆ ಮಾದರಿಯನ್ನು ನಾವು ಅನುಸರಿಸ್ತಾ ಇಲ್ಲ ಅಷ್ಟೇ. ಅದನ್ನು ಅನುಸರಿಸಿ ಇದು ಬರೀ ನಮ್ಮ ಜಿಲ್ಲಾ ಮಟ್ಟದ ಹೇಳ್ತಾ ಇಲ್ಲ, ಇದು ರಾಜ್ಯ ಮಟ್ಟದಲ್ಲಿ ಕೊರತೆ ಇದೆ, ದೇಶ ಮಟ್ಟದಲ್ಲಿ ಕೊರತೆ ಇದೆ. ನಾವೆಲ್ಲ ಕಡೆ ನಾವು ಒಕ್ಕಟ್ಟಾದೀವಂದ್ರೆ ಖಂಡಿತವಾಗಿಯೂ ನಮ್ಮಲ್ಲಿ ಯಾರು ಬರಲ್ಲ. ಒಂದು ಇಸ್ಲಾಂ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಟೀಕೆ ಮಾಡೋದು, ನಾಳೆ ನಿಮ್ದು ಏನು ಹಾಲತ್ತಾಗ್ತದೆ. ಮತ್ತೊಂದು ಧರ್ಮದ ಸ್ವಲ್ಪ ನೀವು ಮಾತಾಡ್ರಿ ಹೆಂಗಾಗ್ತದೆ. ನಮ್ಮ ಬಗ್ಗೆ ಯಾಕೆ ನಾವು ಏನೂ ಮಾಡಲ್ಲ, ಎಲ್ಲರೂ ಏನು ಬೇಕಾದ್ರೂ ಮಾಡ್ತಾರೆ, ಏನೂ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಸಂಘಟನೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ಆಲೋಚನೆ ಮಾಡೋದು, ಅದರ ಬಗ್ಗೆ ಯೋಜನೆ ಮಾಡೋದು, ಅದರ ಬಗ್ಗೆ ಯೋಚಿಸೋದು ಇಂದಿನ ದಿನಮಾನದ ಅಗತ್ಯ ಇದೆ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ನಮ್ಮಲ್ಲಿ MM ಕಲಬುರ್ಗಿ ಅಂತ ದೊಡ್ಡ ವಿದ್ವಾಂಸರಿದ್ದರು, M ಚಿದಾನಂದ ಮೂರ್ತಿ ಅಂತ ದೊಡ್ಡ ವಿದ್ವಾಂಸರಿದ್ದರು. ಯಾವಾಗಲೂ ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಅಂದರೆ ಖಡ್ಗದಕ್ಕಿಂತಲೂ ದೊಡ್ಡ ಶಕ್ತಿ ಯಾವುದು? ಪೆನ್ನಿನ ಶಕ್ತಿ ಅದ, ಲೇಖನ ಶಕ್ತಿ ಅದ. ಆ ಲೇಖನ ಶಕ್ತಿಯನ್ನು ಇರೋರು ಯಾರು ಅಂತ ದೊಡ್ಡ ದೊಡ್ಡ ವಿದ್ವಾಂಸರಿದ್ದರು ನಮ್ಮಲ್ಲಿ. ಏನು ಬಂದರೂ ಅದಕ್ಕೆ ಆಧಾರ ಸಹಿತ ಉತ್ತರ ಕೊಡೋರಿದ್ದರು. ಇವತ್ತದು ಕೊರತೆ ಆಗ್ತಾ ಇದೆ. ಇವತ್ತು ಒಂದು ಜ್ಞಾನದ ಶಕ್ತಿ ಕೊರತೆ ಆಗ್ತಾ ಇದೆ, ವಿದ್ವಾಂಸರು ಕೊರತೆ ಆಗ್ತಾ ಇದೆ. ನಾನು ಎಷ್ಟು ಹೇಳಿದ್ರು ಯಾರೂ ಕೇಳೋದಿಲ್ಲ. ಆ ವಿದ್ವಾಂಸರು ತಮ್ಮ ಜ್ಞಾನದ ಬಲದಿಂದ ಅದನ್ನು ಸೋಲಿಸರೆ ಆ ಸಾಹಿತ್ಯ ಜ್ಞಾನ ಶಕ್ತಿಯಿಂದ ನಾವು ಬರೆದ್ರೆ ಅದನ್ನು ನಮ್ಮ ಸಮಾಜ ಯಾರೂ ಮುಂದೆ ಮಾತಾಡಲಿಕ್ಕೆ ಬರೋದಿಲ್ಲ.